ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 13ನೇ ವಾರ ಎಲಿಮಿನೇಷನ್ ಇರುತ್ತಾ, ನಾಮಿನೇಷನ್ ಇರುತ್ತಾ ಅಂತ ತುಂಬಾ ಜನ ಡೌಟ್ ಇತ್ತು. ಖಂಡಿತವಾಗ್ಲೂ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ. ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಮತ್ತೆ ಈ ವಾರ ಕೂಡ ಫೇಕ್ ಎಲಿಮಿನೇಷನ್ ಇರುತ್ತಾ ಇಲ್ಲ ಎಲಿಮಿನೇಟ್ ಆಗ್ತಾರಾ ಮಾತಾಡೋಣ. ಮುಖ್ಯವಾಗಿ ಇಲ್ಲಿ ಎಲಿಮಿನೇಷನ್ ಇದ್ದೇ ಇರುತ್ತೆ. ಈ ವಾರ ಎಪಿಸೋಡ್ ಎಲ್ಲ ನೋಡಿರ್ತೀರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ. ಇಲ್ಲಿ ಮುಖ್ಯವಾಗಿ ವೋಟಿಂಗ್ ನಲ್ಲಿ ಟೈಮ್ ಬದಲಾವಣೆ ಆಗಿದೆ. ಇದು ಕೇವಲ ಶುಕ್ರವಾರ ರಾತ್ರಿ 11 ಗಂಟೆವರೆಗೆ ಅಲ್ಲ, ಶನಿವಾರ ಕೂಡ ವೋಟಿಂಗ್ ಲಿಸ್ಟ್ ಓಪನ್ ಇರುತ್ತೆ. ಅದು ಎಷ್ಟು ಗಂಟೆವರೆಗೆ ಇರುತ್ತೆ ಮತ್ತೆ ಎಲಿಮಿನೇಷನ್ ಇರುತ್ತೆ, ತುಂಬಾ ಜನ ಡೌಟ್ ಇರುತ್ತೆ. ಅದ್ರ ಬಗ್ಗೆನೇ ಮಾತಾಡೋಣ. ಮುಖ್ಯವಾಗಿ ಈ ವಾರ ಏನೇನೋ ಮಾಡಕ್ ಹೋಗಿ ಏನೇನೋ ಮಾಡ್ತಾರೆ ಬಿಗ್ ಬಾಸ್ ಅವರು. ಸೋಮವಾರ ನಾಮಿನೇಷನ್ ಪ್ರಕ್ರಿಯೆ ಮುಗಿಸಿ ವಾರ ಪೂರ್ತಿ ವೋಟ್ ಮಾಡಕ್ ಬಿಡ್ತಾರೆ. ಇವರೇನು ಗುರುವಾರ ನಾಮಿನೇಷನ್ ಪ್ರಕ್ರಿಯೆ ಮುಗಿಸಿ ಒಂದಿನ ವೋಟಿಂಗ್ ಕೊಡ್ತಾರೆ. ಏನು ಎತ್ತ, ಅದು ಬೇರೆ ಶುಕ್ರವಾರ ಬಿಟ್ಟು ಶನಿವಾರ ಬೇರೆ ವೋಟಿಂಗ್ ಓಪನ್ ಇರುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಯಾವ ರೀತಿ ಇದೆ ಅಂತ ಇಲ್ಲಿ ಕಂಟೆಸ್ಟೆಂಟ್ ಗಳನ್ನ ಬ್ಲೇಮ್ ಮಾಡೋದಕ್ಕಿಂತ ಬಿಗ್ ಬಾಸ್ ಅವ್ರನ್ನ ಬ್ಲೇಮ್ ಮಾಡೋದು ತುಂಬಾ ಆಸ್ವಾದಿ ಅನ್ಸುತ್ತೆ. ಯಾಕಂದ್ರೆ ವೇಸ್ಟ್ ಆಗ್ತದೆ ಈ ಸೀಸನ್. ಅಲ್ಲಿರೋ ಒಂದು ಡೈರೆಕ್ಟರ್ ಆಗ್ಲಿ ಇನ್ನ ಟೀಮ್ ಆಗ್ಲಿ ಯಾವುದೇ ಒಂದಾಗ್ಲಿ ತುಂಬಾ ಇದಾಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಈ 13ನೇ ವಾರ ನಾಮಿನೇಟ್ ಆಗಿರೋರು ಇಬ್ಬರನ್ನ ಬಿಟ್ಟು 10 ಜನ ಇದ್ದಾರೆ. ಇಬ್ಬರು ಭವ್ಯಗೌಡ ಕ್ಯಾಪ್ಟನ್ ಆಗಿದ್ದಾರೆ, ರಜತ್ ಅವ್ರನ್ನ ಬಿಟ್ಟು ಇನ್ನು 8 ಜನ ನಾಮಿನೇಟ್ ಆಗಿದ್ದಾರೆ. 8 ಜನ ಅಂತ ಗೊತ್ತೇ ಇರುತ್ತೆ. ತ್ರಿವಿಕ್ರಮ್ ಆಗಿರ್ಬೋದು, ಚೈತ್ರ ಆಗಿರ್ಬೋದು, ಮಂಜು, ಗೌತಮಿ, ಮೋಕ್ಷತಾ, ಧನರಾಜು, ಹನುಮಂತು, ಐಶ್ವರ್ಯ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ. ಖಂಡಿತವಾಗ್ಲೂ ವೋಟ್ ಮಾಡಿ. ಈ ವಾರ ಪಕ್ಕ ಎಲಿಮಿನೇಷನ್ ಇರುತ್ತೆ. ಯಾರಾದ್ರೆ ಎಲಿಮಿನೇಷನ್ ಆಗ್ತಾರೋ ಅಂತ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ. ಖಂಡಿತವಾಗ್ಲೂ ವೋಟಿಂಗ್ ಲಿಸ್ಟ್ ಅಂತ ತಗೊಂಡೆ ಶುಕ್ರವಾರ ಅಲ್ಲ ಶನಿವಾರ ಬೆಳಿಗ್ಗೆ 9 ಗಂಟೆವರೆಗೂ ವೋಟಿಂಗ್ ಲಿಸ್ಟ್ ಓಪನ್ ಇರುತ್ತೆ. ಅಲ್ಲಿವರೆಗೂ ನಾವು ವೋಟ್ ಮಾಡಬಹುದು. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಖಂಡಿತವಾಗ್ಲೂ ವೋಟ್ ಮಾಡಿ. ಅದೇ ರೀತಿಯಾಗಿ ಕೆಳಗಡೆ ಹ್ಯಾಶ್ ಟ್ಯಾಗ್ ಆಗಿ ಅವ್ರ ಹೆಸರು ಕೂಡ ಕಮೆಂಟ್ ಮಾಡಿ. ಇದರಿಂದ ಒಂದು ಹೈಪ್ ಸಿಗುತ್ತೆ ಸೋಷಿಯಲ್ ಮೀಡಿಯಾದಿಂದ. ಖಂಡಿತವಾಗ್ಲೂ ಇದನ್ನು ಕನ್ಸಿಡರ್ ಮಾಡಬಹುದು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಪ್ರಕಾರ ಒಂದೊಂದ್ಸಲ ಅವರು ಕೂಡ ಅಲ್ಲಿ ಹೋಸ್ಟಿಂಗ್ ಆಗ್ಲಿ ಅವರು ಒಂದು ಮಾಡೋ ರೀತಿ ಆಗ್ಲಿ ತುಂಬಾ ಸಲ ಅಬ್ಸರ್ವ್ ಮಾಡಿ ನೋಡಿದೀವಿ ನಾವು ಕಲರ್ಸ್ ಕನ್ನಡದಲ್ಲಿ ಎಪಿಸೋಡ್ ನೋಡಿದಾಗ. ಆದ ಕಾರಣ ತುಂಬಾ ಹೈಕ್ ಸಿಗುತ್ತೆ ಖಂಡಿತವಾಗ್ಲೂ. ಮತ್ತೆ ಈ ವಾರ ಎಲಿಮಿನೇಷನ್ ಇದ್ದೇ ಇರುತ್ತೆ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ವೋಟ್ ಮಾಡಿ, ಖಂಡಿತವಾಗ್ಲೂ ಮರಿಬೇಡಿ. ಈ ವಾರ ತುಂಬಾ 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 ಕ್ಯೂರಿಯಾಸಿಟಿ ಇರುತ್ತೆ. ಯಾಕಂದ್ರೆ ಶನಿವಾರ ಬೆಳಿಗ್ಗೆ 9 ಗಂಟೆವರೆಗೆ ವೋಟಿಂಗ್ ಲಿಸ್ಟ್ ಓಪನ್ ಇರುತ್ತೆ. ಇದು ಪ್ರಮುಖವಾದ ಮಾಹಿತಿ. ಆದ್ರಿಂದ ಈ ಟೈಮಲ್ಲಿ ವಿಡಿಯೋ ಬಿಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.